ಸರ್ಕಾರದ ಸಿಲಿಂಡರ್ನ ನಂಬ್ಕೊಂಡ್ರೆ ಮುಗೀತ್ ನಮ್ಮ ಕತೆ ಅನ್ನೋ ಮನಸ್ಥಿತಿಗೆ ಜನ ಬಂದಂಗೆ ಕಾಣಿಸ್ತಾ ಇದ್ದಾರೆ. ಎಸ್ಪೆಷಲಿ ಬಿಸ್ನೆಸ್ ಹೋಟೆಲ್ ಉದ್ಯಮವನ್ನು ರನ್ ಮಾಡೋರು. ಹೀಗಾಗಿ ಅನಿವಾರ್ಯವಾಗಿ ಖಾಸಗಿ ಆಗಿ ಹೋಟೆಲ್ಗಳಲ್ಲಿ ಸಿಲಿಂಡರ್ಗಳನ್ನು ತರಿಸ್ಕೊಳ್ತಾ ಇದ್ದಾರಂತೆ. ಗಾಂಧಿನಗರದ ಹಳೆ ಭರಣಿ ಹೋಟೆಲ್ ಮಾಲೀಕರು ಮಾತನಾಡಿದ್ದಾರೆ. ಸಿಲಿಂಡರ್ ಕೊರತೆಯಿಂದ ನಾವು ಮೆನುವನ್ನು ಕಟ್ ಮಾಡಿದ್ದೀವಿ, ಹೋಟೆಲ್ ವ್ಯವಹಾರ ಕಡಿಮೆ ಆಗಿದೆ, ಜನ ಬರೋದು ಕೂಡ ಕಡಿಮೆ ಆಗ್ತಿದ್ದಾರೆ. ಯಾಕಂದರೆ ನೆಚ್ಚಿನ ತಿಂಡಿಯನ್ನು ದುಡ್ಡು ಕೊಟ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಿಂತಾರೆ. ಯೂಶಲಿ ಜನ ಮನೇಲಿ ಮಾಡ್ಕೊಂಡ್ರೆ ನಮ್ಗೆ ಅಷ್ಟು ಕಾಸ್ಟ್ ಆಗಲ್ಲ. ಆದರೂ ನಾವು ಯಾಕೆ ಹೋಟ್ಲಿಗೆ ಹೋಗ್ತೀವಿ ಅಂದರೆ ರುಚಿಗೆ. ಅದೇ ಸಿಗಲಿಲ್ಲ ಅಂದಮೇಲೆ ಹೋಟ್ಲಿಗೆ ಯಾಕೆ ಹೋಗ್ತಾರೆ ಜನ? ಹೀಗಾಗಿ ಬಿಸ್ನೆಸ್ ಡೆಲ್ ಹೊಡಿತಾ ಇದೆ. ಮುಂಚೆ ಇದ್ದಷ್ಟು ಬಿಸ್ನೆಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಪ್ರೈವೇಟ್ ಏಜೆನ್ಸಿಗಳ ಮೊರೆನೇ ಹೋಗ್ತಾ ಇದೀವಿ ನಾವು ಅಂತಿದ್ದಾರೆ. ವಾಣಿಜ್ಯ ಸಿಲಿಂಡರ್ಗಳನ್ನ ಸಪ್ಲೈ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವರಾದಂತ ಮುನಿಯಪ್ಪ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ 33% ಅಷ್ಟು ಸಿಲಿಂಡರ್ಗಳನ್ನ ಕೊಡುವಂಥದ್ದು, ಅಂದ್ರೆ 17,500 ಸಿಲಿಂಡರ್ಗಳನ್ನ ನಾವು ಪ್ರತಿನಿತ್ಯ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅನ್ನುವಂಥದ್ದು. ಇದು ನಿಜಕ್ಕೂ ಕೂಡ ಸಪ್ಲೈ ಆಗ್ತಾ ಇದೆಯಾ? 45,000ಕ್ಕೂ ಹೆಚ್ಚಿನ ಹೋಟೆಲ್ಗಳಿದ್ದಾವೆ, ಎಲ್ಲ ಹೋಟೆಲ್ಗಳು ಕೂಡ ಸಪ್ಲೈ ಆಗ್ತಾ ಇದೆಯಾ? ಹಾಗೆ ವಾಣಿಜ್ಯ ಸಿಲಿಂಡರ್ಗಳ ಎಲ್ಲೆಲ್ಲಿ ನೀಡಿದ್ಯೋ ಅದೆಲ್ಲ ಸಪ್ಲೈ ಆಗ್ತಿದ್ಯಾ ಅನ್ನುವಂಥ ಪ್ರಶ್ನೆಗೆ ನಾನು ಹೋಟೆಲ್ನಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯಾದ ಸಪ್ಲೈ ಇದೆ, ಜೊತೆಗೆ ಇವರು ಅಂದ್ರೆ ಜಂಟಿ ಕಾರ್ಯದರ್ಶಿಗಳಾಗಿರೋದ್ರಿಂದ ಎಲ್ಲೆಲ್ಲಿ ಸಪ್ಲೈ ಆಗಿದೆ, ಎಲ್ಲೆಲ್ಲಿ ಸಪ್ಲೈ ಆಗಿಲ್ಲ ಅನ್ನುವಂಥ ಮಾಹಿತಿ ಇವರು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅಂತ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಈಗ ವಾಣಿಜ್ಯ ಸಿಲಿಂಡರ್ಗಳ ಸಪ್ಲೈ ಮಾಡ್ತೀವಿ, ಸರಿಯಾಗಿ ಮಾಡ್ತೀವಿ ಅಂತ, ಸಮರ್ಪಕವಾಗಿ ಮಾಡ್ತೀವಿ ಅಂತ ಸಚಿವರು ಹೇಳಿದ್ರು. ಬರ್ತಾ ಇದೆಯಾ ಸರ್ ಸಿಲಿಂಡರ್? ಇಲ್ಲ, ಸಚಿವರು ಹೇಳಿದಂತೆ ಯಾವುದೇ ಹೋಟೆಲ್ಗಳಿಗೂ ಆ ರೀತಿಯಾಗಿ ಸಪ್ಲೈ ಕೊಡ್ತಾ ಇಲ್ಲ. ಡಿಸ್ಟ್ರಿಬ್ಯೂಟರ್ಗಳು ಈಗಾಗಲೇ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಕೆಲವೊಂದು ಹೋಟೆಲ್ ಉದ್ಯಮದಾರರು ಇವತ್ತು ನಿನ್ನೆ ಒಂದು MS ಬಿಲ್ಡಿಂಗ್ ಕ್ಯಾಂಟೀನ್ ಒಳಗೆ ಸರ್ಕಾರಿ ನೌಕರರು ನಡೆಸುವಂಥ ಕ್ಯಾಂಟೀನು, ಅಲ್ಲಿಗೂ 3 ದಿವಸದಿಂದ ನಿಮಗೆ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಇದೇ ರೀತಿಯಾಗಿ ಹಲವಾರು ಜನ ಉದ್ಯಮದಾರರು ಫೋನ್ ಮಾಡ್ತೀವಿ, ನಮಗೆ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಗಳೇ ಬರ್ತಾ ಇದೆ. ಅದನ್ನು ಅಧಿಕಾರಿಗಳು ಅಥವಾ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿಬಿಟ್ಟು ಅದು ಸರಿಪಡಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು 50% ಬೇರೆ ರೀತಿಯ ವ್ಯವಸ್ಥೆಗಳನ್ನ ಹೋಟೆಲ್ ಉದ್ಯಮದವ್ರು ಮಾಡ್ಕೊಂಡಿದ್ದೀವಿ. ಕೊಡುವಂಥ 2 ಸಿಲಿಂಡರ್ ಪ್ರತಿನಿತ್ಯ, ಈಗ ನಮ್ಮಲ್ಲಿ ಈಗ 7 ಸಿಲಿಂಡರ್ ಹೋಗುವಲ್ಲಿ ನಮ್ಗೆ ಮಿನಿಮಮ್ 2 ಸಿಲಿಂಡರ್ ಬರಬೇಕು. ಈ 37% ಏನು ಹೇಳ್ತೀರೋ ಅದ್ರ ಪ್ರಕಾರ 2 ಸಿಲಿಂಡರ್ ಕೊಡಬೇಕು. ಆ ರೀತಿಯಾದ ಸಪ್ಲೈಗಳು ಆಗ್ತಾ ಇಲ್ಲ. ಹೆಚ್ಚಿನ ಹೋಟೆಲ್ಗಳಲ್ಲೂ ಈಗಲೂ ಅದು ಒಂದು ಕೊರತೆ ಇದೆ. ಯಾಕಂತ ಹೇಳಿದ್ರೆ 50% ಅಲ್ಲಿ ನಮಗೊಂದು 2 ಸಿಲಿಂಡರ್ ಕೊಟ್ಟರು ನಾವು ಹೋಟ್ಲ್ ಉದ್ಯಮ ನಡೆಸ್ಬೋದು, ರನ್ ಮಾಡ್ಬೋದು. ಇಲ್ಲಾಂದ್ರೆ ಕಷ್ಟ ಆಗ್ತಾ ಇದೆ ಅಂತೇಳಿ ಒಂದು ಈ ರೀತಿಯಾಗಿ ಒಂದು ಕೇಳ್ಪಟ್ಟಿದೀವಿ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅಂದ್ರೆ 45,000 ಹೋಟ್ಲ್ ಇದೆ ಅಂತ ಎಲ್ಲಿಗೂ ಕೂಡ ಸರಿಯಾಗಿ ಬಂದಿಲ್ಲ ಅನ್ನೋದು. ಖಂಡಿತ ತುಂಬಾ ಹೋಟೆಲ್ಗಾರು ಈಗ ಕರೆ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ನಮ್ಮ ಏಜೆನ್ಸಿಯವ್ರು ಕೊಡ್ತಾ ಇಲ್ಲ. ಕೆಲವರು ಇದರಲ್ಲಿ ನಿಮ್ಗೆ ಏನು ಡೆಪಾಸಿಟ್ ಇದೆಯಲ್ಲ, ಒಂದು ಹೆಚ್ಚಿನ ಡೆಪಾಸಿಟ್ ಕೇಳ್ತಾ ಇದ್ದಾರೆ. ಆಮೇಲೆ ಪ್ರತಿ 10 ಸಿಲಿಂಡ್ರಿಗೆ ನೀವು 20,000 ರೂಪಾಯಿ ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಾರೆ. ಡೆಪಾಸಿಟ್ ಮಾಡಿ ನಿಮ್ಗೆ 2 ಸಿಲಿಂಡರ್ ಕೊಡ್ತೀನಿ ಅಂತ ಹೇಳ್ತಾರೆ. ಈಗಾಗಲೇ ಹಲವಾರು ಜನ ಡೆಪಾಸಿಟ್ ಮಾಡಿಯೇ ನೀವು ಅವ್ರ ಜೊತೆ ಒಂದು ಇವರು ಏಜೆನ್ಸಿಯವರು ಮಾಡುವಂತ ಅದು ಹೆಂಗೆ ಅದು ಏಜೆನ್ಸಿಯವರು ಈಗ ಡೆಪಾಸಿಟ್ ಕೇಳ್ತಾ ಇದ್ದಾರೆ. ಪ್ರತಿ ಕಡೆಯೂ ಡೆಪಾಸಿಟ್ ಕಟ್ಟಬೇಕು ಅಂತ ಕೇಳ್ತಾ ಇದ್ದಾರೆ ಏಜೆನ್ಸಿಯವರು. 2,000 ರೂಪಾಯಿ ಪರ್ ಸಿಲಿಂಡರ್ ಮೇಲೆ ಡೆಪಾಸಿಟ್ ಕೇಳ್ತಾರೆ. ಕೆಲವೊಂದು ಕಡೆ 2,500 ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕಾರಣ ಅವರೇ ಹೇಳಬೇಕು, ಯಾಕೆ ಕೇಳ್ತೀರ ಅಂದರೆ ನಮ್ಗೆ ಇಲ್ಲ, ನೀವು ಸಿಲಿಂಡರ್ ಡೆಪಾಸಿಟ್ ಅಂತ ಮಾಡಬೇಕಾಗತ್ತೆ, ಅದು ನಿಮ್ಗೆ ರೀಫಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಒಂದು ರೀತಿಯ ಜಾಲವೋ ಅಥವಾ ಇದು ಸರ್ಕಾರದಿಂದ ಆಜ್ಞೆ ಆಗಿದೆಯೋ ಅಥವಾ ಈ ಹಿಂದೆ ಡೆಪಾಸಿಟ್ ಮಾಡಿರ್ತಾರಲ್ಲ ಅವ್ರ ಬಗ್ಗೆ 2ನೇ ಡೆಪಾಸಿಟ್ ತೊಗೊಳ್ತೀವ್ರು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದು ಈ ರೀತಿಯ ಡೆಪಾಸಿಟ್ ತೊಗೊಳ್ಳೋ ಬಗ್ಗೆ ಒಂದು ನಮ್ಮ ಆಹಾರ ಮತ್ತು ನಾಗರಿಕ ಇಲಾಖೆಯವರು ಇದ್ರ ಬಗ್ಗೆ ಒಂದು ಕಣ್ಣಿಟ್ಟು ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕಂತಾನೆ ಹೇಳಬೇಕಾಗುತ್ತೆ. ನಿಮಗೆ ಯಾವಾಗ ಸಿಕ್ತು ಸರ್? ನಿಮ್ಮಲ್ಲಿ ಬರ್ತಾ ಇದೆಯಾ ಸಿಲಿಂಡರ್ಗಳು? ಈಗ ನಮಗೆ 2 ದಿವಸಕ್ಕೆ ಒಂದ್ಸಲಿ ಸಿಲಿಂಡರ್ ಸಪ್ಲೈ ಆಗ್ತಾ ಇದೆ. ಆದರೆ ಇನ್ನೂ ಹೆಚ್ಚಿನ ಹೋಟ್ಲುಗಳಿಗೂ ಏನೀಗ 37% ಸರ್ಕಾರ ಹೇಳಿದೆಯೋ ಅದರಂತೆ ಸಪ್ಲೈ ಆಗ್ತಾ ಇಲ್ಲ. ಅದ್ರ ಬಗ್ಗೆನೂ ಮಾನ್ಯ ಸಚಿವರ ಗಮನ ನಾಳೆ ಸೆಳಿತೀವಿ. ಮತ್ತು ಸರಿಯಾದ ಒಂದು ಪೂರೈಕೆ ಆಗಬೇಕು ಅಂತಲೂ ಅವರ ಒಂದು ಗಮನ ಸೆಳೆದು ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ತೀವಿ. ಓಕೆ, ಒಟ್ಟಾರೆ ಹೋಟೆಲ್ಗಳಿದ್ದಾವೆ ಬೆಂಗಳೂರಿನಲ್ಲಿರುವಂಥ ಹೋಟೆಲ್ಗಳು, ಎಲ್ಲ ಕಡೆಗಳಿಗೂ ಕೂಡ ಸಪ್ಲೈ ಆಗ್ತಾ ಇಲ್ಲ. ಕೆಲವು ಕಡೆಗಳಲ್ಲಿ ಅದು ಒಂದಿನ ಬಿಟ್ಟು ಒಂದಿನ, ಅದು ನಾವು ಕೇಳಿದ್ದಕ್ಕಿಂತ ಅರ್ಧ ಪಾಲು ಅಥವಾ ಕಾಲು ಭಾಗದಷ್ಟು ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇದ್ದಾವೆ. ಇದರಿಂದ ನಾವು ಸಮರ್ಪಕವಾಗಿ ಹೋಟೆಲ್ ಉದ್ಯಮವನ್ನು ನಡೆಸೋದಕ್ಕೆ ಆಗಲ್ಲ. ಜೊತೆಗೆ ಹಲವು ಹೋಟೆಲ್ನವರು ಕರೆ ಮಾಡಿ ನಂಗೆ ತಿಳಿಸ್ತಾ ಇರ್ತಾರೆ, ಯಾಕಂದರೆ ಸಿಲಿಂಡರ್ಗಳು ಸರಿಯಾಗಿ ಬರ್ತಾ ಇಲ್ಲ, ಜೊತೆಗೆ ಸಮಸ್ಯೆಗಳಾಗ್ತಾ ಇದೆ, ಡೆಪಾಸಿಟ್ ಕೇಳ್ತಾ ಇದ್ದಾರೆ ಏಜೆನ್ಸಿಯವರು ಅನ್ನುವಂಥ ಆರೋಪವನ್ನು ಕೂಡ ಇವರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಈ ಸಮಸ್ಯೆಗಳು ಅಂದರೆ ಡಿಸ್ಟ್ರಿಬ್ಯೂಷನ್ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ಕೂಡ ಬಗೆಹರಿಸುವಂಥ ಕೆಲಸವನ್ನು ಸಚಿವರು ಮಾಡಬೇಕಾಗತ್ತೆ. ಕೇವಲ ಹೇಳಿಕೆ ಕೊಟ್ಟು ಅಥವಾ ಭರವಸೆ ಕೊಟ್ಟು ಅದು ಸಪ್ಲೈ ಆಗದಿದ್ದರೆ ಸರಿಯಾಗಲ್ಲ. ಡಿಸ್ಟ್ರಿಬ್ಯೂಷನ್ ಸಪ್ಲೈ ವಿಚಾರಕ್ಕೂ ಕೂಡ ಅವರು ಒಂದು ನಿಯಮವನ್ನು ತರಬೇಕಾಗುವಂಥ ಸಾಧ್ಯತೆ ಇರುವಂಥದ್ದು. ಅದರ ಒತ್ತಾಯವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಹನುಮಂತು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.